ಭಾಳ ವ್ಯತ್ಯಾಸ ಇದೆ. ಹೌದು, ನಾನು ಹೇಳಿದೆ ಅಲ್ಲ, ನಿನ್ನೆ ದಿವಸನೇ ಹೇಳಿದೆ. ಚಿತ್ರದುರ್ಗದಲ್ಲಿ ನಾವು ಚಿತ್ರದುರ್ಗ ಡಿಕ್ಲರೇಷನ್ ಅಂತ ಮಾಡಿದ್ವಿ. ಅದರಲ್ಲಿ 10 ಪಾಯಿಂಟು ನಾವು ಏನೆಲ್ಲ SC/STಗಳಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದು. ಅದರಲ್ಲಿ ಇದು ಮೊದಲನೇದಾಗಿಯೇ ನಾವು ಸದಾಶಿವ ಆಯೋಗದ ವರದಿಯನ್ನು ನಾವು ಅಧಿಕಾರಕ್ಕೆ ಬಂದ ಮೇಲೆ ಮೊದಲನೇ ಅಧಿವೇಶನದಲ್ಲಿ ಇಡ್ತೇವೆ ಅಂತ ಹೇಳಿದೋ. ನಾವು ಅದನ್ನು ಹೇಳಿದ ಮೇಲೆ ಅವತ್ತಿಗೆ ಇನ್ನೂ ಸರ್ಕಾರ ನಡೀತಾ ಇತ್ತಲ್ಲ, ನಾವು ಅಧಿವೇಶನ ಮಾಡಿದಾಗ ಸರ್ಕಾರ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅವರು ಆ ವರದಿಯನ್ನು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ನಮ್ಮ ಜಿಲ್ಲೆಯವರೇ ಮಾಧುಸ್ವಾಮಿಯವರು ಲಾ ಮಿನಿಸ್ಟ್ರ್ ಇದ್ದರು ಅವತ್ತು, ಅವರು ಅಧ್ಯಕ್ಷತೆಯಲ್ಲಿ ಸಬ್ ಕಮಿಟಿ ಮಾಡಿದರು. ಅವರು ಅದನ್ನು ರಿಜೆಕ್ಟ್ ಮಾಡಿ ಸದಾಶಿವ ಆಯೋಗದ ಇನ್ಫ್ರಾಸ್ಟ್ರಕ್ಚರ್ಸ್ ಇನ್ನೇನು ಇದರದ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಮಾಡಿದರು. ಮಾಡಿದಾದ ಮೇಲೆ ಅವರು 17%, ಅಂದರೆ SCಗೆ 17%, STಗೆ 7% ಜಾಸ್ತಿ ಮಾಡಿ ಅದರಲ್ಲಿ ಡಿವೈಡ್ ಮಾಡಿದರು. 6% SC ಲೆಫ್ಟು, 5.5% SC ರೈಟು, ಆಮೇಲೆ ಬೋವಿ ಲಂಬಾಣಿ ಅವರೆಲ್ಲ 4.5% ಮತ್ತು ಅದರ್ಸ್ 1% ಅಂತ ಡಿವೈಡ್ ಮಾಡಿ ಅದನ್ನು ಡೆಲ್ಲಿಗೆ ಕಳಿಸಿದ್ದಾರೆ. ಅವ್ರಿಗೂ ಗೊತ್ತಿದೆ ಅದು ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿದೆ ಅಂತೇಳಿ. ಏನು ಅವ್ರಿಗೇನು ಲೀಗಲ್ ಅಡ್ವೈಸರ್ಸ್ ಇರಲಿಲ್ವಾ? ಲಾ ಡಿಪಾರ್ಟ್ಮೆಂಟ್ ಇರಲಿಲ್ವಾ ಅವರಿಗೆ? ಅವರು ಕಾನ್ಸ್ಟಿಟ್ಯೂಷನ್ನಿಗೆ ಇದು ವಿರೋಧವಾಗಿದೆ ಅಂತ ಗೊತ್ತಿದ್ದು ಕೂಡ ಅದನ್ನು ಕಳಿಸಿದರು. ಅದಕ್ಕೆ ನಾವು ಈಗ ಏನು ಮಾಡಿದ್ದೀವಿ ಅಂದರೆ, ನಾವು ವರದಿಯನ್ನು ಅವರು ತಿರಸ್ಕಾರ ಮಾಡಿದ ಮೇಲೆ ನಾವು ಅದನ್ನು ಹೆಂಗೆ ಇಡಕ್ಕೆ ಬರುತ್ತೆ? ಇಡಕ್ಕೆ ಬರೋದಿಲ್ಲ ಅಂಥೇಳಿ ನಾವು ಅದಕ್ಕೋಸ್ಕರ ಮುಂದೆ ನಾವೇನು ಮಾಡ್ಬೋದು ಅಂಥೇಳಿ ನಾವೆಲ್ಲ ಈಗ ಕೂತ್ಕೊಂಡು ಮಾತನಾಡಿ ಸಂಬಂಧಪಟ್ಟ ಸಮುದಾಯದ ಜನಗಳು, ಲೀಡರ್ಸ್ಗಳು ಅವ್ರ ಜೊತೆ ಎಲ್ಲ ಮಾತಾಡಿ ಆಮೇಲೆ ಕಾನೂನಿನ ಅಭಿಪ್ರಾಯಗಳನ್ನು ತಗೊಂಡು ಒಂದೇ ದಾರಿ ನಮಗೆ. ನಾವು ಇಂಟರ್ನಲ್ ರಿಸರ್ವೇಷನ್ ಮಾಡಬೇಕಾದ್ರೆ ನಾವು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಬೇಕು. ಅದಕ್ಕೆ ನಾವು ಮಾಡೋಕ್ಕಾಗೋದಿಲ್ಲ, ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ 341 ಸಬ್ಸೆಕ್ಷನ್ 3 ಅದಕ್ಕೆ ಒಂದು ಅಮೆಂಡ್ಮೆಂಟ್ ಮಾಡಿದರೆ ಇಂಟರ್ನಲ್ ರಿಸರ್ವೇಷನ್ ಕೊಡ್ಬೋದು. ಆಗ ನಾವು ಕೊಡೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ ತೊಗೊಂಡಿದ್ದೇವೆ ನಿರ್ಧಾರ. ಅದರಿಂದ ಕೇಂದ್ರ ಸರ್ಕಾರ ಇವಾಗ ಮಾಡಿಕೊಟ್ರೆ ನಮ್ಮ ರಾಜ್ಯದಿಂದ ಅಷ್ಟೇ ಅಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ಈ ಸಮಸ್ಯೆ ಆಂಧ್ರದಲ್ಲಿದೆ, ತೆಲಂಗಾಣದಲ್ಲಿದೆ, ತಮಿಳುನಾಡಿನಲ್ಲಿ ಭಾಳ ಹಿಂದಿನಿಂದನೂ ಇದೆ. ಅದೆಲ್ಲದಕ್ಕೂ ಎಲ್ಲ ರಾಜ್ಯಗಳಿಗೂ ಕೂಡ ಸರಿಯಾಗುತ್ತೆ. ರಾಜ್ಯಗಳ ಮೀಸಲಾತಿ ಹಂಚ್ಬೋದು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಇದೆಯಲ್ಲ ಸರ್, ಅದರ ಅಡಿಯಲ್ಲಿ ನೀವು ಮಾಡ್ಬೋದಲ್ಲ? ಅದಕ್ಕಾಗಿ ನಾವು ಮಾಡಿ ಇಲ್ಲ ಹಂಗೆ ಮಾಡೋಕ್ಕೆ ಬರೋದೇ ಇಲ್ಲ. ಈಗ ಇಂಟರ್ನಲ್ ರಿಸರ್ವೇಷನ್ನು ಸಬ್ಜೆಕ್ಟೇನೇ ಕಾನ್ಸ್ಟಿಟ್ಯೂಷನಿಗೆ ಸಂಬಂಧಪಟ್ಟಿದ್ದು. ಕಾನ್ಸ್ಟಿಟ್ಯೂಷನಲ್ಲೇ ಅಮೆಂಡ್ಮೆಂಟ್ ಮಾಡಲಿಲ್ಲ, ನೀವು ಅದಕ್ಕೆ ಪ್ರೊವಿಷನ್ನೇ ಮಾಡಲಿಲ್ಲ ಅಂದರೆ ಅಗೇನೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಗೋದಿಲ್ವಾ? ಅಷ್ಟೇ ನಮ್ಮ ಅಭಿಪ್ರಾಯ. ಕೇಂದ್ರಕ್ಕೆ ಬಾಲ ಹಾಕ್ದಂಗಾಯ್ತು ನೀವು. ಬಾಲ ನೋಡಿ, ನುಳ್ಚೋದು ಪ್ರಶ್ನೆ ಅಲ್ಲ. ಈಗ ನಾಳೆ ಬೆಳಿಗ್ಗೆ ಕೇಂದ್ರ ಸರ್ಕಾರ ಬರೋ ಅಧಿವೇಶನದಲ್ಲಿ ಮಾಡಿಕೊಡ್ಲಿ, ಇಮಿಡಿಯೇಟಾಗಿ ಅನೌನ್ಸ್ ಮಾಡ್ತೀವಿ ನಾವು. ಇಂಟರ್ನಲ್ ರಿಸರ್ವೇಷನನ್ನು ಕೇಂದ್ರ ಸರ್ಕಾರ ನಾಳೆ ಬರುವ ಅಧಿವೇಶನದಲ್ಲಿ ಯಾವ್ಯಾವುದೋ ಬಿಲ್ಲನ್ನು ಮಾಡಿಕೊಡ್ತಾರೆ. ಸರ್, ಈಗ ಕೇಂದ್ರ ಮಾಡುತ್ತೆ ಅಲ್ಲ, ಅವರು ಜಾರಿ ಮಾಡಬಹುದಿತ್ತಲ್ವಾ ರಾಜ್ಯ ಸರ್ಕಾರ? ಯಾವುದನ್ನ? ಅದೇ 17% ಸದಾಶಿವ ಆಯೋಗ ಏನು ಹೇಳಿದೆ ಅದರಡಿಯಲ್ಲಿ ಒಳ ಮೀಸಲಾತಿ ಹೆಚ್ಚು ಮಾಡೋದ್ರ ಪ್ರಶ್ನೆ ಬೇರೆ. ಆದರೆ ಇಂಟರ್ನಲ್ ರಿಸರ್ವೇಷನನ್ನು ಹೆಂಗೆ ಮಾಡ್ತೀರಾ? ಅದನ್ನ ಈಗ ಈಗಾಗಲೇ ಪೊಲಿಟಿಕಲ್ ರಿಸರ್ವೇಷನ್ ಆಗಿದೆ, ಎಜುಕೇಷನಲ್ ರಿಸರ್ವೇಷನ್ ಆಗಿದೆ. ಈಗಾಗಲೇ ನಮಗೆ 24% ಎಲ್ಲ ಕೊಡ್ತಾ ಇಲ್ವಾ? 3 ಸೀಟು STಗಿದ್ದಿದ್ದು ಈಗ 15 ಸೀಟ್ ಆಗಿದೆ. 2008 ಆದಮೇಲೆ ಡಿಲಿಮಿಟೇಷನ್ ಆದಮೇಲೆ SCದು 2 ಸೀಟ್ ಜಾಸ್ತಿ ಆಗಿದೆ. STದು 3 ಸೀಟ್ ಇದ್ದದ್ದು 15 ಆಗಿದೆ. ಪೊಲಿಟಿಕಲ್ ರಿಸರ್ವೇಷನ್ ಆಗಲೇ ಕೊಟ್ಟಿದ್ದಾರೆ, ಅದನ್ನು ನಾವು ಮಾಡ್ಕೊಂಡಿದ್ದೇವೆ. ಕೇಂದ್ರ ಸರ್ಕಾರ ಏನು ಮಾಡಲಿಲ್ಲ ಅಂದರೆ ಕೇಂದ್ರ ಸರ್ಕಾರದ ಮೇಲೆ ನೀವು ಹಾಕ್ದಂಗೆ ಆಗುತ್ತೆ. ಅದನ್ನೇನು ಮಾಡ್ತಿಲ್ಲ, ಏನಾದರೂ ಹಾಕ್ಕೊಳ್ಳಿ, ಅದು ಅವ್ರ ಜವಾಬ್ದಾರಿ ತೊಗೊಂಡು ಮಾಡಬೇಕು. ಅವ್ರೇನು ಹೇಳಿದ್ದಾರೆ, ನಾರಾಯಣ ಸ್ವಾಮಿಯವರು, ನಾನು ಇವತ್ತು ಅವರ ಪ್ರತಿಕ್ರಿಯೆಯನ್ನು ನೋಡಿದೆ ಮುಖ್ಯಮಂತ್ರಿಗಳ ಮೇಲೆ. ಅವರೇ ಹೇಳಿದ್ದಾರೆ, ನಾವು ಇಂಟರ್ನಲ್ ರಿಸರ್ವೇಷನನ್ನು ಮಾಡೋಕ್ಕೆ ಬರೋದಿಲ್ಲ, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇಲ್ಲ, ಸಬ್ಜುಡಿಸ್ ಆಗುತ್ತೆ ಅಂತ ರಾಜ್ಯಸಭೆಯಲ್ಲಿ ಉತ್ತರ ಕೊಟ್ಟಿರೋದು ನನ್ನ ಹತ್ರನೇ ಇದೆಯಪ್ಪ ಡಾಕ್ಯುಮೆಂಟು. ಹಾಗಂತ ಹೇಳಿ ಅವ್ರು ಸುಮ್ಮನೆ ಕೂತ್ರೆ ಈ ಸಮಸ್ಯೆ ಇಡೀ ದೇಶದಲ್ಲಿ ಬಗೆಹರಿಯೋದು.